ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನು ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದಲ್ಲಿ ಇಲ್ಲಿ ಜೋಗುಳ ಸತ್ಯವ, ಆಮೇಲೆ ಈ ಎಣ್ಣೆಗುಂಡ, ಆಮೇಲೆ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಫುಲ್ ವಿಡಿಯೋನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಾವು ಬಿಜಾಪುರದಿಂದ ಬೆಳಗಾವಿ ಬಸ್ಸಿಗೆ ಕೂತಿದ್ವಿ. ಇಲ್ಲಿ ಬಂದು ನಾವು 1 ಗಂಟೆಗೆ ರೀಚ್ ಆದ್ವಿ. ಇದೇನು ಅಂತಂದರೆ ಜೋಗುಳ ಸತ್ಯವನ ಗುಂಡ ಅಂತ ಕರೀತಾರೆ. ಇದು ನಾನು ಚಿಕ್ಕವಳಿದ್ದಾಗ ನೋಡಿದ್ದು. ಇವಾಗ ನೋಡಿ ತುಂಬಾ ಖುಷಿ ಆಯಿತು ನನಗೆ. ಈ ಥರ ಅಂದರೆ ಮೊದಲು ಚಿಕ್ಕವಳಿದ್ದಾಗ ನೋಡಿದ್ದು ನೆನಪಿರಲಿಲ್ಲ. ಇದು ವ್ಯೂ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಇದು ಮೆಟ್ಲು ಇಳಿಯೋದು, ಆಮೇಲೆ ಅಲ್ಲಿರುವಂಥ ನೀರಿನಲ್ಲಿ ಸ್ನಾನ ಮಾಡೋದು ತುಂಬಾ ಇಷ್ಟ ಆಯಿತು. ಇಲ್ಲಿ ನಾವು ಮಧ್ಯರಾತ್ರಿ 1:30ಕ್ಕೆ ಬಸ್ ಇಳ್ಕೊಂಡಿದ್ವಿ. ಇಲ್ಲಿ ನಾವು 4 ಗಂಟೆವರೆಗೂ ಮಲ್ಕೋಬೇಕಂತ ಅಂದ್ವಿ. ನಾನು ಮಲ್ಕೊಳಕ್ಕೆ ಆಗಲಿಲ್ಲ. ಯಾಕಂತಂದರೆ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗಬೇಕು, ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ. ಅಲ್ಲಿ ಮತ್ತೆ ಕ್ಯೂ ಅಲ್ಲಿರುತ್ತೆ, ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾವೇನು ಮಾಡಿದ್ವಿ, 2 ಗಂಟೆಗೆ ಸ್ನಾನವನ್ನು ಮಾಡಿದ್ವಿ. ಇದು ನೋಡಿ, ನೀರಿನಲ್ಲಿ ತುಂಬ ಆಳ ಇದೆ ಅಂತ ಹೇಳಿದರು. ನೀರಿನಲ್ಲಿ ಫುಲ್ ಇಳಿಯೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ನಾವು ಇಳಿಯೋಕ್ಕೆ ಹೋಗಲಿಲ್ಲ, ಒಂದೇ ಸ್ಟೆಪ್ಪಲ್ಲಿ ಇದ್ದು ಸ್ನಾನ ಮಾಡಿದ್ವಿ. ಅದು ಮಧ್ಯದಲ್ಲಿ ಚೌಕಾಕಾರ ಹಾಕಿದ್ದು ಏನಪ್ಪ ಅಂತಂದರೆ, ನಾನು ಬೇರೆಯವರಿಗೆ ಕೇಳಿದಾಗ ಅವ್ರು ಹೇಳಿದರು, ನಾವು ಸ್ನಾನಕ್ಕೆ ಹೋಗುವ ಮುಂಚೆ ನಾವು ಹಣವನ್ನು ಎಸಿತೀವಲ್ಲ, ಅದು ಅಲ್ಲಿ ಹಣವನ್ನು ಹೋಗಿ ಬೀಳುತ್ತೆ ಅಂತ ಹೇಳಿದರು. ಇದು ನೋಡಿ, ಸ್ನಾನ ಮಾಡಿ ಮೇಲೆ ಬಂದ್ವಿ. ಪರಶುರಾಮನ ಗುಡಿ ಇದೆ, ಅಲ್ಲಿ ಕೂಡ ನಾವು ನಮಸ್ಕಾರ ಮಾಡಿದ್ವಿ. ಅಲ್ಲಿ ಇನ್ನೂ 2 ಗಂಟೆಗೆ ಇನ್ನೂ ಓಪನ್ ಕೂಡ ಆಗಿರಲಿಲ್ಲ. ಅವ್ರು ಹೇಳಿದರು 6 ಗಂಟೆಗೆ ಓಪನ್ ಆಗುತ್ತೆ ಅಂತ. ಬಟ್ ನಾವು ಬೇಡ, ಇಲ್ಲಿ ಹೊರಗಿಂದನೇ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇದು ಜೋಗುಳ ಸತ್ಯಮ್ಮನ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ಇವಾಗ ನಾವು ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ವಿ. ಅಂದರೆ ಮೇನ್ ರೋಡಿಗೆ ಬಂದ್ವಿ. ಮೇನ್ ರೋಡಿಗೆ ಬಂದಾಗ ಆಟೋದವ್ರಂತೂ ತುಂಬಾ ಬಿಲ್ ಮಾಡ್ತಾಯಿದ್ರು. ಅಂದರೆ ನೈಟಲ್ಲ, ಹಾಗಾಗಿ ತುಂಬಾ ಚಾರ್ಜನ್ನು ಹೇಳ್ತಾಯಿದ್ರು. ಪರವಾಗಿಲ್ಲ ಅಂತ ಹೇಳಿ ಆಟೋಕ್ಕೆ ಹತ್ಕೊಂಡು ಹೋಗಿ ಇವಾಗ ನಾವು ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ನೋಡಿ, ಫುಲ್ ಎಂಟ್ರಿ ಆದ್ವಿ. ಇಲ್ಲಿ ಕೂಡ ಬರೋ ಅಷ್ಟರಲ್ಲಿ 3 ಗಂಟೆಯೂ ಆಗಿತ್ತು. ಸ್ನಾನ ಅಲ್ಲಿ ಜೋಗುಳ ಸತ್ಯವನ ಹತ್ರ ಸ್ನಾನ ಮಾಡಿಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ 3 ಗಂಟೆ ಆಯಿತು. ಇಲ್ಲಿ ಕೂಡ ಜನರು ರಸ್ತೆಯಲ್ಲಿ ಇನ್ನೂ ಜನ ಎಲ್ಲ ಮಲ್ಕೊಂಡಿದ್ರು. ನಾವು ಹಾಗೆ ಕ್ಯೂ ಅಲ್ಲಿ ನಿಂತ್ಕೋಬೇಕಂತ ಹೋದ್ವಿ. ಮುಂದೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಾಗ ಏನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಇವಾಗ ನಾವು ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣವೇ ಇಲ್ಲಿ ಕಾಯಿ ಕರ್ಪೂರ ಅಂತ ಇರುತ್ತಲ್ಲ ದೇವಸ್ಥಾನದ ಮುಂದ್ಗಡೆ, ಅಲ್ಲಿ ಎಲ್ಲ ಏನು ಮಾಡಿದ್ರು ಅಂದರೆ 10 ರೂಪಾಯಿಗೆ ಒಂದು ಕಾಯಿ ಅಂತ ಹೇಳ್ತಿದ್ರು. ಅಂದರೆ ತೆಂಗಿನಕಾಯನ್ನು ಹೇಳ್ತಿದ್ರು. ಆವಾಗ ನಾವು 10 ರೂಪಾಯಿ ಅಂತ ಹೇಳಿದರೆ ತೊಗೋಬೇಕಲ್ಲ ಅಂತ ಹೋದಾಗ, ಇಲ್ಲಿ ಎಷ್ಟು ಚೀಪ್ ರೇಟ್ ಇದೆಯಲ್ಲ, ಇಷ್ಟೊಂದು ಕಾಯಿಗೆ ಇಷ್ಟೊಂದು ಕಡಿಮೆ ಆಯ್ತಾ ರೇಟ್ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅಲ್ಲಿ ಆಗಿರಲಿಲ್ಲ. 10 ರೂಪಾಯಿ ತೊಗೊಂಡ್ರೆ ಹಾರ ಅದು ಎಲ್ಲ ಸೇರಿ 100 ರೂಪೀಸ್ ಚಾರ್ಜ್ ಮಾಡ್ತಿದ್ರು. ಎಷ್ಟೊಂದು ಗೋಲ್ಮಾಲ್ ಆಗುತ್ತೆ ದೇವಸ್ಥಾನದ ಮುಂದ್ಗಡೆ ಆದರೂ ಕೂಡ ಈ ಥರ ಜನ ಮಾಡ್ತಾರೆ. ನಾವೇನು ಮಾಡಿದ್ವಿ, ಹಾಗೆ ಬಂದು ಇಲ್ಲಿ ಟೀ ಅಂಗಡಿ ಓಪನ್ ಆಗ್ತಾಯಿತ್ತು. ಆಂಟಿ ಬೇಗ ರೆಡಿ ಮಾಡಿ ನಮಗೆ ಟೀ ಕೊಡಿ, ಚಳಿ ಹತ್ತಿದೆ ಅಂತ ಹೇಳಿದ್ವಿ. ಯಾಕಂದರೆ ನಾವು ತಣ್ಣೀರಲ್ಲಿ ಫುಲ್ ಸ್ನಾನ ಮಾಡಿದ್ವಿ, ತಲೆ ಸ್ನಾನ ಕೂಡ ಮಾಡಿದ್ವಿ. ಅದು ತುಂಬಾ ಚಳಿ ಆಗ್ತಾಯಿತ್ತು. ಹಾಗಾಗಿ ಆಂಟಿಗೆ ಹೇಳಿದ್ವಿ, ನೀವು ಬೇಗ ಸ್ವಲ್ಪ ನಮಗೆ ಬಿಸಿ ಬಿಸಿ ಟೀಯನ್ನು ಕೊಡಿ ಅಂತ ಹೇಳಿದ್ವಿ. ಅವರು ಕೂಡ ಬೇಗನೆ ಮಾಡಿ ನಮಗೆ ಟೀಯನ್ನು ಕೊಟ್ಟರು. ಟೀ ಜೊತೆಗೆ ಬಿಸ್ಕೆಟನ್ನು ತಿಂದು ನಾವು 3:30 ಅಂತಾಗಿತ್ತು. ನಾವು ಕ್ಯೂ ಅಲ್ಲಿ ನಿಂತ್ಕೋಬೇಕಂತ ಹೋದ್ವಿ. ಅಂದರೆ ಅದಕ್ಕಿಂತಲೂ ಮುಂಚೆ ಜನ ಕೂಡ ಇನ್ನು ಬರ್ತಾರೆ, ಜನ ಎಲ್ಲ ಸೇರ್ಕೊತಾರೆ ಅಂತ ಹೇಳಿ ಜನ ಕೂಡ ತುಂಬಾ ಕ್ಯೂ ಅಲ್ಲಿ ಬಂದಿದ್ದರು. ನಾವು ನೋಡಿ ಬಿಸಿ ಬಿಸಿ ಟೀಯನ್ನು ಕುಡಿತಾಯಿದ್ವಿ. ನೀವು ಕೂಡ ಈ ಟೀಯನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ನೋಡಿ, ನಾವು ಟೀಯನ್ನು ಕುಡಿದು ಕ್ಯೂ ಅಲ್ಲಿ ಬರಬೇಕಾ, ಆಮೇಲೆ ತೆಂಗಿನಕಾಯಿಯನ್ನು ತೊಗೊಳಕ್ಕೆ ಬಂದ್ವಿ. ಇವಾಗ ನಾವು 1-2 ತೆಂಗಿನಕಾಯಿಯನ್ನು ತೊಗೊಳಕ್ಕೆ ಹೋದರೂ ನಾವು ಕ್ಯೂ ಅನ್ನು ನಿಂತ್ಕೋಬೇಕಂತ ಬಂದ್ವಿ. ಇಲ್ಲಿ ನೋಡಿ ತುಂಬಾ ಜನ, ಎಷ್ಟು ಅಂತಂದರೆ ಅಷ್ಟು ತುಂಬಾ ಜನ ಸೇರಿದರು. ಹಾಗಾಗಿ ಅದು ಕ್ಯೂ ಅಲ್ಲಿ ನಿಂತ್ಕೊಂಡು ತುಂಬಾ ಸಾಕಾಗಿ ಹೋಗಿತ್ತು. ಯಾಕಪ್ಪ ಅಂತಂದರೆ ಇಲ್ಲಿ ನಮಗೆ ಹೇಳಿದರು 4 ಗಂಟೆಗೆ ದೇವಸ್ಥಾನದ ಓಪನ್ ಆಗುತ್ತೆ ಅಂತ. ಇಲ್ಲಿ ದೇವಸ್ಥಾನ ಅಂದರೆ ಗರ್ಭಗುಡಿಯಲ್ಲಿ 4 ಗಂಟೆ, ಬಟ್ ಅಲ್ಲಿ 4 ಗಂಟೆಗೆ ಅಂದರೆ ರೇಣುಕಾ ಯಲ್ಲಮ್ಮ ದೇವಿಗೆ ಅಲಂಕಾರ ಮಾಡೋದ್ರಲ್ಲಿ ತುಂಬಾ ಸಮಯ ಹೋಗುತ್ತೆ ಅಂತೆ. ಹಾಗಾಗಿ ಅಲಂಕಾರ ಮಾಡಬೇಕು ಅಂತಂದರೆ ನಮಗೆ 6:30-7 ಗಂಟೆ ಆಯಿತು. 7 ಗಂಟೆ ಅಂತಂದರೆ ನಾವು 3-4 ಅವರ್ ನಿಂತ್ಕೊಂಡಂಗಾಯಿತು. ಅಂದರೆ ಕ್ಯೂ ಇರೋದು ಸ್ವಲ್ಪ, ಅಂದರೆ ಮುಂದೆ ಒಂದು 8-10 ಜನ ಆದಮೇಲೆ ನಮ್ಮದೇ ಇತ್ತು. ಹಾಗಾಗಿ
ಅಷ್ಟೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮಗೆ 4 ಗಂಟೆ ಆಯಿತು. ನಿಂತು ಸಾಕಾಗಿ ಹೋಗಿತ್ತು. ಅಂದರೆ ಪರವಾಗಿಲ್ಲ, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ದೇವರ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತೆ ನಾವು ನಿಂತ್ಕೊಂಡು ಹೋದೆ. ಅಂದರೆ ಚಳಿಯಲ್ಲಿ ತುಂಬಾ ಎಲ್ಲ ಅಸ್ತವ್ಯಸ್ತ ಆಗುತ್ತಲ್ಲ, ಹಾಗಾಗಿ ನಾವು ದರ್ಶನವನ್ನು ಮುಗಿಸ್ಕೊಂಡು ಆಚೆ ಬಂದಾಗ ಎಲ್ಲರೂ ನಾವು ಹೂವನ್ನು ತೊಗೋಬೇಕಂತ ಹೇಳಿ ಎಲ್ಲರೂ ನಾವು ಹೂವನ್ನು ತೊಗೊಂಡ್ವಿ. ಹೂವು ತೊಗೊಂಡಾದ ನಂತರ ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ಇಲ್ಲಿ 30 ರೂಪಾಯಿ ಮೊಳ ಅಂತ ಹೇಳಿದರು. ಅಂದರೆ ಗೊತ್ತಿರಬೇಕಲ್ಲ ಮೊಳ ಅಂತಂದರೆ ಅಲ್ಲಿ ಮಾರುಕಟ್ಟೆಲ್ಲೇ ಕೊಡ್ತಾರೆ ಒಂದೊಂದು ಸೈಡ್, ನಮ್ಮ ಕಡೆ ಮೊಳಗನ್ನೇ ಕೊಡ್ತಾರೆ ನೋಡಿ. ಇವಾಗ ನಾವು ಹೂವನ್ನು ತೊಗೊಂಡು ಮತ್ತೆ ನಾವು ಎಲ್ಲಿ ಹೋಗ್ಬೇಕಂತಂದ್ರೆ ನಾನು ಚಿಕ್ಕವಳಿದ್ದಾಗ ಹೇಳಿದ್ದೀನಲ್ಲ, ಚಿಕ್ಕವಳಿದ್ದಾಗ ಹೋಗಿದ್ದು ನಾನು ಎಣ್ಣೆಗುಂಡ ಅಂತ ನೋಡಿರಲಿಲ್ಲ. ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡೋಣ ಬನ್ನಿ ಅಂತ ಮತ್ತೆ ಅಲ್ಲಿ ಹೋದ್ವಿ ನಾವು. ಅಲ್ಲಿ ಕೂಡ ಅಂದರೆ ನೋಡಿರಿ, ಇಲ್ಲಿ ಸುತ್ತಮುತ್ತ ಯಾವ ಥರ ತೆಂಗಿನಕಾಯಿಗಳನ್ನು ಹಾಕಿರ್ತಾರೆ. ಬಟ್ ಹೇಳೋದು ಒಂದು ರೇಟು, ಕೊಡೋದೊಂದು ರೇಟ್ ಮಾಡ್ತಾರೆ. ಕೊಡುವಾಗ ತುಂಬಾ ಗಲಾಟೆ ಮಾಡ್ಕೊತಾರೆ. ಈ ದೇವಸ್ಥಾನಗಳಲ್ಲಿ ನೀವು ಈ ಥರ ನಡೆಯುತ್ತಾ ಅಂತ ನಮಗೆ ಒಂಥರ ವಂಡ್ರ್ ಅನ್ನಿಸ್ತು. ಇವಾಗ ನೋಡಿ ನಾವು ಎಣ್ಣೆಗುಂಡಕ್ಕೆ ಹೋಗಬೇಕು ಅಂತ ನಾವು ಇಲ್ಲಿ ಹೋಗ್ತಾಯಿದ್ವಿ. ಇವಾಗ ನಾವು ನೀರು ಬಾಟಲನ್ನು ತೊಗೋತಾಯಿದ್ವಿ. ಅಂದರೆ ಎಣ್ಣೆಗುಂಡದಲ್ಲಿ ನೀರು ತೊಗೋಬೇಕಂತೆ, ಅಂದರೆ ಮನೆಗೆ ತೊಗೊಂಡು ಬರಬೇಕಂತ. ಆ ಬಾಟಲ್, ಖಾಲಿ ಬಾಟಲ್ಗೆ 5 ರೂಪಾಯಿ ಅಂತ ಹೇಳಿದ್ರು. ಪರವಾಗಿಲ್ಲ ಅಂತ ಹೇಳಿ ನಾವು 3 ಜನ ಸೇರಿ 3 ಬಾಟಲ್ಗಳನ್ನು ತೊಗೊಂಡ್ವಿ. ನೋಡಿ ಇಲ್ಲಿ ನಾವು ಎಣ್ಣೆಗುಂಡಕ್ಕೆ ಹೋಗುತ್ತಿದ್ದೀವಿ. ಅಲ್ಲಿ ಹೋಗುವಾಗ ಇಷ್ಟೆಲ್ಲ ಜನ ಇಲ್ಲಿ ಕೂಡ ಸ್ನಾನ ಮಾಡ್ತಾರಂತೆ. ಬಟ್ ನಾವು ಅಲ್ಲಿ ಕೂಡ ನೋಡಿ ಬರಬೇಕಂತ ನಾವು ಜೋಗ ಸತ್ಯವನಲ್ಲೇ ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದ್ವಿ. ಇವಾಗ ನೋಡಿ ಇಲ್ಲಿ ಎಣ್ಣೆಗುಂಡಕ್ಕೆ ಇಲ್ಲಿ ಕೂಡ ನೀರು ಕೊಡಬೇಕಂದ್ರೆ 20 ರೂಪಾಯಿ 10 ರೂಪಾಯಿನ ತೊಗೋತಿದ್ದಾರೆ. ಇಲ್ಲಿ ಕೂಡ ನಾವು ನೀರನ್ನು ತೊಗೊಂಡ್ವಿ. ನೋಡಿ ಇಲ್ಲಿ ಇವರು ಕೂಡ ಕುಡಿಯೋಕ್ಕೆ ಕೊಡ್ತಾರೆ, ಅಂದರೆ ಸ್ವಲ್ಪ ಕುಡಿಯೋಕ್ಕೆ ಕೊಡ್ತಾರೆ. ನಂತರ ಮುಖ ಮೈ ಮೇಲೆ ಸ್ವಲ್ಪ ಸಿಂಪಡಿಸ್ತಾರೆ. ನೀರನ್ನು ತೊಗೊಂಡು ನಾವು ಮತ್ತೆ ಮುಂದೆ ಪ್ರಯಾಣ ಹೊಂಟಿವಿ. ಎಲ್ಲಿ ಹೊಂಟಿವಿ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಇವಾಗ ಹೊರಟಿರೋದು ಕೂಡ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋ ಕೂಡ ಹಾಕ್ತೀನಿ. ನಾವು ಸಂಗೊಳ್ಳಿಯನ್ನು ಹೊಂಟಿದ್ವಿ. ಇಲ್ಲಿ ನಾವು ಅಲ್ಲಿ ಬಸ್ ಸ್ಟ್ಯಾಂಡ್, ಸವದತ್ತಿ ಬಸ್ ಸ್ಟ್ಯಾಂಡ್ ಬರೋ ಅಷ್ಟರಲ್ಲಿ ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ಇತ್ತು. ಅಲ್ಲಿ ಕೂಡ ನಾವು ನಾಷ್ಟ ಕೇಳಿದ್ವಿ ಏನಿದೆ ಅಂತ. ಅಂದರೆ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅನ್ನೋದಲ್ಲ, ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಹೊಟ್ಟೆ ತುಂಬ ತಿನ್ನೋದು ಅಲ್ವಾ. ಹಾಗಾಗಿ ನಾವು ಇಂದಿರಾ ಕ್ಯಾಂಟೀನ್ಗೆ ಬಂದು ಶಿರಾ ಉಪ್ಪಿಟ್ಟನ್ನು ತಿಂದ್ವಿ. ಅದು ತಿಂದಾದ ತಕ್ಷಣ ನೋಡಿ ನಾವು ಗುಡಿ ಹತ್ರ ಈ ಥರ ಎಲ್ಲ ಫೋಟೋವನ್ನು ತಗೊಂಡಿದ್ವಿ. ಇದು ಕೂಡ ಇದು ಗರ್ಭಗುಡಿಯಲ್ಲಿರುವಂಥ ಅಮ್ಮನ ಅಲಂಕಾರ ಮಾಡಿದ್ದು ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ನಾಷ್ಟವನ್ನು ಮಾಡಿಕೊಂಡು ನಾವು ಸಂಗೊಳ್ಳಿ ರಾಯಣ್ಣನ ದೇವಸ್ಥಾನಕ್ಕೆ, ಸಂಗೊಳ್ಳಿ ರಾಯಣ್ಣನ ಅಲ್ಲಿ ಪ್ಲೇಸ್ಗೆ ಹೋದ್ವಿ. ನೋಡಿ ಆ ವಿಡಿಯೋನ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಆ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋನ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.